ಹಾಯ್ ಹಲೋ ವೆಲ್ಕಮ್ ಟು ಆನ್ಸ್ ವ್ಲಾಗ್. ಚಿಕನ್ ಮಂದಿ ಹಿಂಗೆ ಮಾಡೋದು ನೋಡೋಣ. ಸೊ ಇದಕ್ಕೆ ಒಂದು ಪ್ಯಾನ್ ತೊಗೊಳ್ಳಿ, ಒಂದು ಸ್ಪೂನ್ ಧನಿಯಾ ಆ್ಯಡ್ ಮಾಡಿದ್ದೀನಿ. ಸೊ ಈ ಡ್ರೈ ರೋಸ್ಟ್ ಪೌಡ್ರ್ ಇಂಪಾರ್ಟೆಂಟು. ಸೊ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು, ಒಂದು ಚಕ್ಕೆ, ಒಂದೆರಡು ಲವಂಗ, ಒಂದು 3 ಏಲಕ್ಕಿ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಹಾಕಿ, ಒಂದು ಸ್ಪೂನಷ್ಟು ಪೆಪ್ಪರ್ ಇರಲಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫುಲ್ಲು ರೋಸ್ಟ್ ಆಗಬೇಕು. ಫುಲ್ಲು ರೋಸ್ಟ್ ಆದಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕಿ ಫ್ಲೇಮ್ ಆಫ್ ಮಾಡಿಬಿಡಿ. ಸೊ ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಈ ಪೌಡ್ರ್ ಆ್ಯಕ್ಚುಲಾಗಿ ನಿಮಗೆ ರೆಡಿಮೇಡ್ ಸಿಗುತ್ತೆ, ಬಟ್ ನಾವು ಹೀಗೆ ಮಾಡೋದ್ರಿಂದ ಈ ರೈಸ್ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ, ನಾವೇ ಪ್ರಿಪೇರ್ ಮಾಡೋದ್ರಿಂದ. ರೆಡಿಮೇಡ್ ಮಂದಿ ಮಸಾಲ ಅಂದರೆ ನಿಮಗೆ ಸಿಗುತ್ತೆ. ಸೊ ಇನ್ನೊಂದು ಇದರಲ್ಲಿ ಒಂದು 4 ಟೊಮ್ಯಾಟೊ ತೊಗೊಂಡು ಒಂದು 3 ಹಸಿಮೆಣಸು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಸೊ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಒಂದು ಮ್ಯಾಗಿ ಕ್ಯೂಬ್ಸ್ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ನೀರು ಕುದಿ ಬಂದ ತಕ್ಷಣ ಅಕ್ಕಿ ಹಾಕಿ, ಅಕ್ಕಿ ಫುಲ್ ಬೇಯಬೇಕು ಅಂತಿಲ್ಲ, ಒಂದು 75% ಅಷ್ಟು ಅಕ್ಕಿ ಬೆಂದರೆ ಸಾಕು. ಸೊ ನೀವು ಅದನ್ನು ಇದು ಮಾಡಿ ತಗೊಂಡಿಡ್ಬೋದು. ಇದು ಕುಕ್ಕರ್ ಮಂದಿ ಅಂತ, ಮಂದಿ ಸುಮಾರು ಸ್ಟೈಲ್ ಮಾಡ್ತಾರೆ. ಇದು ಕುಕ್ಕರ್ ಮಂದಿ ಅಂದರೆ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಸರಿ ನೀವು ಮಾಡಿರೋ ಟೇಸ್ಟ್ ನೋಡಿದ್ರೆ ಮತ್ತು ಬಿರಿಯಾನಿ ಮರ್ತೋಗ್ತೀರಾ, ಮಂದಿನೇ ಸಾಕು ಅಂತೀರ. ಸೊ ಇನ್ನೊಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಫುಲ್ ಅಮೂಲ್ ಬಟರ್ ಯೂಸ್ ಮಾಡಿದ್ದೀನಿ ನಾನು. ಮತ್ತು ಚಿಕನ್ ನಾವು ಸ್ಕಿನ್ ಯೂಸ್ ಮಾಡೋದ್ರಿಂದ ತುಂಬ ಆಯಿಲ್ ಬೇಕು ಅಂತಿಲ್ಲ, ಅದೇ ಆಯಿಲ್ ಬಿಡುತ್ತೆ. ಸೊ ಇದರಲ್ಲಿ 3 ಆನಿಯನ್ನು, 1 ಕ್ಯಾಪ್ಸಿಕಮ್ಮು ಮತ್ತು 2 ಮ್ಯಾಗಿ ಕ್ಯೂಬ್ಸ್ ಆ್ಯಡ್ ಮಾಡಿದ್ದೀನಿ. ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಮಸಾಲ ಇತ್ತಲ್ಲ ಯಾವುದೇಳಿ, ಟೊಮ್ಯಾಟೊ ಮತ್ತು ಹಸಿಮೆಣಸು, ಆ ಮಸಾಲ ಇದಕ್ಕೆ ಆ್ಯಡ್ ಮಾಡಿ. ತುಂಬ ಆನಿಯನ್ ಆಗಬೇಕು, ಕ್ಯಾಪ್ಸಿಕಮ್ ತುಂಬ ಆಗಬೇಕು ಅಂತೇನಿಲ್ಲ, ಜಸ್ಟ್ ಒಂದು ಲೈಟಾಗಿ ಒಂದು ಎಣ್ಣೆಯಲ್ಲಿ ಜಸ್ಟ್ 1-2 ಟೈಮ್ಸ್ ಹಿಂಗೆ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಆಗಬೇಕು ಅಂತ ಯಾವುದೂ ಇಲ್ಲ. ಇದೊಂದು ಸ್ವಲ್ಪ ಆದ ತಕ್ಷಣ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಪೌಡ್ರ್ ಇತ್ತಲ್ಲ, ಸೊ ಆ ಪೌಡ್ರು ಆ್ಯಡ್ ಮಾಡಿ ಈ ಪೌಡ್ರ್ ಆ್ಯಡ್ ಮಾಡಿದ ಕೂಡಲೇ ಸ್ವಲ್ಪ ನೋಡಿ ಆಯಿಲ್ ರಿಲೀಸ್ ಆಗ್ತಾಯಿದೆ. ಇಷ್ಟೆಲ್ಲ ತುಂಬ ಹೊತ್ತು ಬಿಡಬೇಕು ಅಂತಲೇ ಇಲ್ಲ. ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು. ಚಿಕನ್ ಮಿಕ್ಸ್ ಮಾಡಿಕೊಂಡು ಇಷ್ಟೊತ್ತಿಗಾಗಲೂ ನಾವು ಇದಿಷ್ಟು ತುಂಬ ಹೊತ್ತು ಚಿಕನ್ ಇಟ್ಟು ಬೇಯಿಸಬೇಕು ಅಂತೇನಿಲ್ಲ. ನಾನು ಈ ಕುಕ್ಕರ್ ಸಣ್ಣದ್ರಾಗಿದ್ದರಿಂದ ನಾನು ದೊಡ್ಡ ಕುಕ್ಕರಿಗೆ ಇದನ್ನು ಶಿಫ್ಟ್ ಮಾಡಿಕೊಂಡೆ. ಇಲ್ಲಾಂದರೆ ಇದರಲ್ಲೇ ನಿಮ್ಮ ನಾರ್ಮಲ್ ಸ್ವಲ್ಪ ದೊಡ್ಡ ಕುಕ್ಕರಿಗೆ ನೀವು ತೊಗೊಂಡ್ರೆ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಯೂಸ್ ಮಾಡ್ಬೋದು. ಸೊ ನೋಡಿ ಸ್ವಲ್ಪ ಸಣ್ಣ ಕುಕ್ಕರ್ ಆಗಿದ್ದರಿಂದ 1 kg ಇರೋದ್ರಿಂದ ನನಗೆ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ತುಂಬ ಲೆಗ್ ಪೀಸ್ ಜಾಸ್ತಿ ಯೂಸ್ ಮಾಡಿದ್ದೀನಿ. ಲೆಗ್ ಪೀಸ್ ಜಾಸ್ತಿ ಯೂಸ್ ಮಾಡಿದ್ರೆ ನೀವು ಇಟ್ಕೊಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಮಸಾಲೆ ಹಾಕಿ ಅದರ ಮೇಲೆ ಫುಲ್ಲು ರೈಸ್, ಒಂದು 75% ಬೆಂದಿದಷ್ಟು ರೈಸನ್ನು ಇದ್ರ ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಸೇಮ್ ಅದೇ ಥರನೇ ಇಟ್ಟು ಕರೆಕ್ಟ್ 1 ವಿಷಲ್ ಆಗಬೇಕಷ್ಟೆ, ಒಂದೇ ವಿಷಲ್ ಆದರೆ ಸಾಕು. ಈಗ ಟ್ರೆಂಡಿಂಗಲ್ಲಿದೆ ಕುಕ್ಕರ್ ಮಂದಿ ಅಂಥೇಳಿ, ಸೊ ಆ ಸ್ಟೈಲ್ ಮಾಡೋಣ ಅಂತ. ಸೊ ಕಲರ್ ಯೂಸ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ಕಲರ್ ಯೂಸ್ ಮಾಡಿ. ನೋಡಿ ಸ್ವಲ್ಪ ಬಟರ್, ಸ್ವಲ್ಪ ಒಂದು ಫ್ಲೇವರ್ ಕೊಡುತ್ತೆ ಅಂಥೇಳಿ. ಅದಾದಮೇಲೆ ಒಳ್ಳೆ ಸ್ಮೆಲ್ಲಿಗೋಸ್ಕರ ಚಾರ್ಕೋಲ್ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೊ ನಿಮ್ಗೆ ಬೇಕು ಅಂದರೆ ನೀವು ಯೂಸ್ ಮಾಡ್ಬೋದು, ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದು ಹಾಕಿ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಮಾಡಿ ತೆಗೀರಿ. ನಿಮ್ಮ ಮಂದಿ ರೆಡಿ ಟು ಸರ್ವ್. ದಿಸ್ ಇಸ್ ಅರೇಬಿಯನ್ ಡಿಶ್. ಹಾಗಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಲೈಕ್ ಮಾಡ್ದಿರೋರು ತುಂಬ ಇಷ್ಟಪಡ್ತೀರಾ ಇದು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.